ಇನ್ನು ಬಾಗಲಕೋಟೆಯಲ್ಲೂ ರಣಮಳೆಗೆ ಮನೆ ಮೇಲ್ಛಾವಣಿಯೇ ಕುಸಿತಗೊಂಡಿದೆ. ಹಣ್ಣಿನ ವ್ಯಾಪಾರಿಯಾದ ತಂದೆ ಮಗನ ಜೀವ ಉಳಿಸಿದೆ ಬೆಕ್ಕು. ಅಂದ್ರೆ ಹಣ್ಣಿನ ವ್ಯಾಪಾರಿ ತಂದೆ ಮಗನ ಒಂದು ಜೀವವನ್ನ ಬೆಕ್ಕು ಉಳಿಸಿದೆ. ಮಳೆಗೆ ಮಣ್ಣಿನ ತುಕ್ಕಡಿ ಬೀಳ್ತಾ ಇದ್ದಂತೆ ಬೆಕ್ಕು ಹೊರಗೋಡಿದೆ. ಬೆಕ್ಕಿಗೆ ಏನಾದ್ರೂ ತಿನ್ನಿಸ್ಬೇಕು ಅಂತ ಹೇಳಿ ತಂದೆ ಮಗ ಇಬ್ರು ಕೂಡ ಹೊರ ಬಂದಿದ್ದಾರೆ. ತಂದೆ ಮಗ ಹೊರಗೆ ಬರ್ತಾ ಇದ್ದಂತೆಯೇ ಮನೆಯ ಮೇಲ್ಛಾವಣಿಗೆ ಕುಸಿತಗೊಂಡಿದೆ. ಬೆಕ್ಕು ಹಿಡಿಯೋದಕ್ಕೆ ಹೊರಬಂದಂತಹ ತಂದೆ ಮಗ ಅಪಾಯದಿಂದ ಪಾರಾಗಿದ್ದಾರೆ. ತಂದೆ ಶಬೀರ್, ಮಗ ಅರ್ಬಾಜ್ ಜೀವ ಉಳಿಸಿದೆ ಒಂದು ಬೆಕ್ಕು. ಬಾಗಲಕೋಟೆಯ ವಲ್ಲಭಾಬಾಯಿ ವೃತ್ತದ ಬಳಿ ನಡೆದಿರುವಂತಹ ಘಟನೆ ಇದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರವಿ ಮೋಕಿ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಾಗಲಕೋಟೆ ಜಿಲ್ಲಾದ್ಯಂತ ಮುಂಗಾರು ಮಳೆ ಸಮರ್ಪಕವಾಗಿ ಆಗಿಲ್ಲ ಅಂತಂದು ರೈತರು ಗೋಳಾಡ್ತಾ ಇದ್ರು. ಆದರೆ ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು, ಅದಕ್ಕೆ ಸಾಕ್ಷಿಯಾದಂತಹ ಒಂದು ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಸದ್ಯ ನಾವಿರೋದು ಬಾಗಲಕೋಟೆಯ ವಲ್ಲಭಾವಿ ವೃತ್ತದ ಪಕ್ಕದಲ್ಲಿರುವಂತಹ ಒಂದು ಬಡಾವಣೆಯಲ್ಲಿರುವಂತಹ ಒಂದು ಸ್ಥಿತಿಗತಿಯನ್ನ ಇಲ್ಲಿ ಆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ. ಶಬೀರ್ ಭಾಗವಾನ್ ಅಂತ ಏನು ಒಬ್ಬರು ಮಾವಿನ ಹಣ್ಣಿನ ವ್ಯಾಪಾರಿ ಇರ್ತಾರೆ, ಅವರ ಒಂದು ಮನೆ ಎಷ್ಟು ಮಟ್ಟಿಗೆ ಕುಸಿದಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಚಿತ್ರಣ. ಯಾಕಂದರೆ ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ತುಂಬಾನೇ ರಭಸವಾಗಿ ಮಳೆ ನಿರಂತರವಾಗಿ ಸುರಿದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ನೆನೆದಂಥ ಮೇಲ್ಛಾವಣಿ ಎಲ್ಲವೂ ಕೂಡ ನೆಲ ಕಚ್ಚಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸೋದು ಮನೆಯ ಮೇಲ್ಛಾವಣಿಗೆ ಹಾಕಲಾದಂತಹ ಏನು ಕಟ್ಟಿಗೆಗಳಿರ್ತವೆ ಎಲ್ಲವೂ ಕೂಡ ನೆಲೆಗೆ ಬಿದ್ದಿರುವಂಥದ್ದು. ಅದರ ಜೊತೆಗೆ ಮೇಲ್ಭಾಗದಲ್ಲಿರುವಂಥ ಮಣ್ಣು ಸಂಪೂರ್ಣವಾಗಿ ನೆಲ ಕಚ್ಚಿ ಒಂದು ಸುಮ್ಮನೆ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಈ ದೃಶ್ಯದಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ, ಮನೆಯಲ್ಲಿರುವಂಥ ಪಾತ್ರೆ ಪಗಡಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಮಣ್ಣು ಪಾಲಾಗಿ ಹೋಗಿರುವಂಥದ್ದು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಏನು ಗ್ಲಾಸ್ ಲೋಟಗಳಾಗಿರ್ಬೋದು, ಏನು ಚಂಬು ಅಂತ ಕರಿತೀವಿ ಅದಾಗಿರ್ಬೋದು, ಪ್ಲೇಟ್ ಆಗಿರ್ಬೋದು. ಅದರ ಜೊತೆಗೆ ಈ ಭಾಗದಲ್ಲಿ ಟಾಕಿ ಕೂಡ ಸಂಪೂರ್ಣವಾಗಿ ಮಣ್ಣಲ್ಲಿ ಏನು ಮುಳುಗಿ ಹೋಗಿರುವಂತಹ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಇದರಿಂದ ಭಾರಿ ಪ್ರಮಾಣದಲ್ಲಿ ಹಾನಿಯನ್ನು ಅನುಭವಿಸುವಂಥ ಸ್ಥಿತಿ ಈ ಒಂದು ಹಣ್ಣಿನ ವ್ಯಾಪಾರಸ್ಥರಿಗೆ ಬಂದಿರುವಂಥದ್ದು. ಇಲ್ಲಿ ಅದೃಷ್ಟವಶಾತ್ ಅವರು ಬದುಕಿದ್ದೇ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಇಲ್ಲೇನು ನಾವು ತೋರಿಸ್ತಾ ಇದ್ವಿ, ಈ ಬೆಕ್ಕು. ಅಂದರೆ ಈ ಬೆಕ್ಕು ಕೂಡ ಆ ಸಂದರ್ಭದಲ್ಲಿ ಒಳಗಡೆ ಇರುತ್ತೆ. ಆದರೆ ಮಳೆಯಾಗುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಮಣ್ಣಿನ ತುಕಡಿ ಬಿದ್ದಿದ್ದೇ ತಡ ಆ ಬೆಕ್ಕು ಅಲ್ಲಿಂದ ಹೊರಗಡೆ ಓಡಿ ಹೋಗುತ್ತೆ. ಅದನ್ನು ಹಿಡಿಯೋದಕ್ಕಿಂತ ಇವು ತಂದೆ ಮಗ ಇಬ್ಬರು ಕೂಡ ಅದರ ಹಿಂದೆ ಏನು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಮನೆ ಬಿಟ್ಟು ಏನು ಹೊರಗೆ ಬರ್ತಾರೆ, ತಕ್ಷಣವೇ ಇಡೀ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿರುವಂಥದ್ದು. ಒಂದು ವೇಳೆ ಬೆಕ್ಕು ಓಡಿ ಹೋಗದೇ ಇದ್ದರೆ, ಅದನ್ನು ಹಿಡಿಯೋದಕ್ಕೆ ಇವರು ಹೋಗದೇ ಇದ್ದರೆ ಇವರಿಬ್ಬರು ಕೂಡ ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ರು. ಅದೃಷ್ಟವಶಾತ್ ಒಂದು ಬೆಕ್ಕಿನ ಒಂದು ಕಾರಣದಿಂದ ಅವರ ಜೀವ ಬದುಕಿದೆ ಅಂತ ಹೇಳ್ಬೋದು. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರಂತಂದು. ಸರಿ, ಈಗ ಆ್ಯಕ್ಚುಲಿ ಈ ಘಟನೆ ಎಷ್ಟು ಗಂಟೆಗೆ ಆಯಿತು? ಈ ಬೆಕ್ಕಿನ ನಿಂತರ ನಿಮ್ಮ ಜೀವ ಉಳಿದಿದೆ, ಏನಾಯ್ತದೆ ಆ್ಯಕ್ಚುಲಿ ಅಂತ? ಸರ್ 6 ಗಂಟೆಗೆ ಆಯ್ತು ರೀ. ನಾವು ನಿನ್ನೆ ನಮ್ಮ ಮನ್ಯಾಗ ಫಂಕ್ಷನ್ ಇತ್ತು ರೀ. ನಿನ್ನೆ ಮನೆಯೊಳಗೆ ಫಂಕ್ಷನ್ ಇದ್ರಿ. ನಾವು ಎಲ್ಲ ಫ್ಯಾಮಿಲಿ ಬಿಜಾಪುರಿಗೆ ಹೋಗಿದ್ವಿ ರೀ. ಬಿಜಾಪುರಿಗೆ ಇದು ಫಂಕ್ಷನ್ ಮುಗಿದ ಮೇಲೆ ನಾ ಮತ್ತು ನಮ್ಮ ಅಪ್ಪರು ಇದು 3 ಗಂಟೆಗೆ ಇಲ್ಲೇ ಬಂದೀವಿ ಸರ್. ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬೆಕ್ಕ ಬಂದಿದ್ದಿಲ್ಲ ಸರ್. 5:15 ಏನು ಬೆಕ್ಕ ಬಂತು. ಅದಕ್ಕೆ ನಾವು ಫುಡ್ ಹಾಕಕ್ಕೆ ಹೋದ್ವಿ ಸರ್. ಅದು ತಿನ್ನಾಗತ್ತಿಲ್ಲ. 3 ಸಲ ಹಾಕಿದ್ರು ತಿನ್ನಾಗತ್ತಿದ್ದಿಲ್ಲ. ಒಮ್ಮೆಲ್ಕೆ ಅದು ಹೊರಗೆ ಹೋದ್ ಸರ್. ಟೋಟಲ್ ಒಂದು 6 ಗಂಟೆ ಆಗಿತ್ತು ರೀ ಟೈಮ್. ಮಳೆ ಸ್ವಲ್ಪ ಸಣ್ಣ ಬರತ್ತಿದ್ರಿ. 6 ಗಂಟೆ ಆಯ್ತು ರೀ ಟೈಮ್. ಅದು ಹೊರ ಹೋಗಿದ್ರಿ ಬೆಕ್ಕ. ನಮ್ಮ ಅಪ್ಪರ ಅದು ಹಿಡ್ಯಾಕೆ ನಾವು ಅಲ್ಲಿ ಹೋದಿರಿ. ಹೋದ್ಮೇಲೆ ಒಂದು 15 ನಿಮಿಷದಾಗ ಎಲ್ಲ ಧರಲ್ಲ ಅಂತೇಳಿ ಅವಾಜ್ ಭಾಳ ಡೇಂಜರ್ ಬಂತು ಸರ್. ಅದು ಬಂದ್ಮೇಲೆ ನೋಡ್ತೀವಿ ಎಲ್ಲ ಪೂರ ಗರ್ ಸತ್ಯನಾಶ ಆಗಿದ್ರಿ. ಎಲ್ಲ ಮಾವಿನಕಾಯಿ ಅದು ಮತ್ತು ನಮ್ದು ಅಕ್ಕಿ ಚೀಲ ಸರ್, ಮತ್ತು ಇದು ಜಾರಿ ಜೋಳ ಇದು ಎಲ್ಲ ಇದ್ದು ಸರ್. ಎಲ್ಲ ನಾಶ ಆಗಿಬಿಟ್ಟಿದ್ವಿ ಸರ್. ಅಲ್ಲ, ಈಗ ಒಂದು ವೇಳೆ ಅದು ಬೆಕ್ಕು ಹೊರಗೆ ಹೋಗ್ಲಿಲ್ಲ ಅಂದ್ರೆ ನೀವು ಅದನ್ನ ಹಿಡಿಯಕ್ಕೆ ಹೋಗ್ಲಿಲ್ಲ, ನಿಮ್ಮ ಜೀವ ಉಳಿತಿರ್ಲಿಲ್ಲ? ಹಾಂ ಸರ್, ಮಳಿನೂ ಬಂದಿತ್ರಿ. ಅದಕ್ಕೆ ನಾವು ಒಳಗೆ ಕುಂದ್ರಬೇಕಂತೇಳಿ ಆ ಪ್ಲಾನ ಐತ್ರಿ ನಮ್ದು. ತುಂಬಾನೇ ಅದೃಷ್ಟ ಅಂತಾನೆ ಹೇಳ್ಬೋದು. ಅವರ ಏನು ಸಾಕಿದ ಒಂದು ಬೆಕ್ಕಿನ ಒಂದು ಕಾರಣದಿಂದ ಅದೃಷ್ಟವಶಾತ್ ಜೀವದಿಂದ ಅವರು ಜೀವಾಪಾಯದಿಂದ ಪಾರಾಗಿದ್ದಾರೆ. ದವಸ ಧಾನ್ಯಗಳು ಕೂಡ ಎಲ್ಲವೂ ಕೂಡ ಹಾಳಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.